ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ ಹೇಗಿದ್ದೀರಾ? ಈಗ ಡಿಸ್ಚಾರ್ಜ್ ಆಯ್ತಾ? ಆಯ್ತಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಅಲ್ಲ, ನೀ ಯಾಕೆ ಬರೋದಕ್ಕೆ ಹೋದೆ? ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ತಾತ, ನೀವು ಬನ್ನಿ. ಇನ್ ಮುಂದೆ ಇವ್ರ ಜವಾಬ್ದಾರಿ ನಮ್ದು. ನಿಮ್ಗೆ ಕಷ್ಟಗಳೆಲ್ಲ ಬೇಡ. ಏನ್ ಪುಟ್ಟ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಾನೇನ್ ಮಾತಾಡ್ತಾ ಇದ್ದೀನಿ ಅಮ್ಮ? ನಮ್ಮನೆ ಯೋಚನೆ ನಿಮಗ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಕಷ್ಟ ಸುಖಗಳೇನಿದ್ರು ನಾವು ನೋಡ್ಕೊಳ್ತೀವಿ. ನೀವ್ ನೆಮ್ಮದಿಯಾಗಿ ಹೊರಡಿ. ಸೊಗಲಾಡಿ, ಏನಾಗಿದೆ ನಿನಗೆ? ಏನ್ ಮಾತಾಡ್ತಾ ಇದ್ದೀಯಾ? ಅದು ಏನು ನಮ್ಮನೆ ನಿಮ್ಮನೆ ಅಂತೆಲ್ಲ ಮಾತಾಡ್ತಾ ಇದೆಯಲ್ಲ, ಏನ್ ನಿನ್ ಮಾತಿನ ಅರ್ಥ? ಗೀತಾ, ಸಮಯ ಬಂದಾಗ ಎಲ್ಲ ನಿಮಗೆ ಅರ್ಥ ಆಗತ್ತೆ. ನಾವೀಗ ಮನೆಗೆ ಹೋಗೋಣವಾ? ಅಯ್ಯೋ ದೇವ್ರೆ, ಏನಾಯ್ತು ಇವಳಿಗೆ? ತುಳಸಿ, ನೀನು ಇವಳಿಗೇನಾದ್ರೂ ಬೈದ್ಯಾ? ಅಲ್ಲ, ಹೀಗೆ ಯಾಕೆ ಕೋಪಿಸ್ಕೊಂಡಿದ್ದಾಳೆ ಇವಳು? ತಾತ, ಮೊದಲು ಮನೆಗೆ ಹೋಗೋಣ ಬನ್ನಿ, ಆಮೇಲೆ ಮಾತಾಡೋಣ. ಪುಟ್ಟ, ಮಾವನ ನಮ್ಮನೆಗೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಹೌದು, ದತ್ತ ಸ್ವಲ್ಪ ದಿನ ನಮ್ಮನೆಗೆ ಬಂದು ಅಲ್ಲಿ ರೆಸ್ಟ್ ಮಾಡ್ಬೋದು. ಈ ಟೈಮಲ್ಲಿ ಅಲ್ಲಿಗೆ ಬಂದರೆ ನಿಮಗೆಲ್ಲ ತೊಂದರೆ ಆಗ್ಬೋದು. ಖಂಡಿತ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ನಮ್ಮಿಂದ ನಿಮ್ಗಳಿಗೆಲ್ಲ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ತಾತ, ಬನ್ನಿ ಹೋಗೋಣ. ಬನ್ನಿ. ತುಳಸಿಯವರೇ, ಸಿರಿಯಾಗಿ ಆ ರೀತಿ ಮಾತಾಡ್ತಿದ್ದಾಳೆ? ಅವಳು ತುಂಬಾ ನೋವಲ್ಲಿದ್ದಾಳೆ. ಈಗ ಅವಳು ಆಡೋ ಮಾತುಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಮಾಧವ್ ಅವರೇ. ಸರಿ, ನಾನು ಅವ್ರಿಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು. ನನ್ಗೆ ಅರ್ಥ ಆಗತ್ತೆ ಪುಟ್ಟ. ಅಪ್ಪನ್ನ ಕಳ್ಕೊಂಡಿರೋ ನೋವು, ಇಂಥ ಸಮಯದಲ್ಲಿ ಗಂಡ ಜೊತೆಗಿಲ್ದಿರೋ ನೋವು, ಇದನ್ನೆಲ್ಲ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆಕ್ಸಿಡೆಂಟ್ ಮಾಡಿದ್ದು ತಾನೇ ಅಂತ ಸಮರ್ಥ ಒಪ್ಕೊಂಡಿದ್ದಾನೆ. ಆಕ್ಸಿಡೆಂಟ್ ಆದ ಟೈಮಲ್ಲಿ ಅವನ್ ಮನೇಲಿದ್ದ ಅಂತ ನಾನು ಹೇಗೆ ಸಾಕ್ಷಿ ಹೇಳಿ? ಹಾಗೆ ಹೇಳೋದ್ರಿಂದ ಪ್ರಯೋಜನನಾದ್ರೂ ಏನು? ಏನ್ ಹೇಳ್ತಿದ್ದೀರಮ್ಮ? ಸಮರ್ಥ ಮನೇಲಿದ್ದದನ್ನ ನೀವು ನೋಡಿದ್ದೀರಾ ಅಲ್ವಾ? ಅದೇ ಮಾತನ್ನ ನೀವು ಕೋರ್ಟಲ್ಲಿ ಹೇಳ್ಬೋದಲ್ವಾ? ನಿಮ್ ಸಾಕ್ಷಿ ಮುಖ್ಯ ಆಗತ್ತೆ ಅಮ್ಮ. ಆ ರೀತಿ ಎಲ್ಲ ಆಗಲ್ಲ ಪುಟ್ಟ. ಸಮರ್ಥನ ಆಚೆ ತರಬೇಕು ನಿಜ. ಅದಕ್ಕೆ ನಾವು ಬೇರೆ ಏನಾದ್ರೂ ದಾರಿ ಹುಡುಕ್ಬೇಕು. ಮಾಧವ್ ಅವರು, ಅಭಿ ಎಲ್ರೂ ಲಾಯರ್ ಹತ್ರ ಮಾತಾಡ್ತಾ ಇದ್ದಾರೆ. ಏನೇ ಆದ್ರೂ ಒಳ್ಳೇದೇ ಆಗತ್ತೆ. ಒಳ್ಳೇದಾಗತ್ತ? ಅದ್ ಹೇಗ್ ಒಳ್ಳೇದಾಗತ್ತೆ ಅಮ್ಮ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.